ರಾಯಣ್ಣನ ಜನ್ಮೋತ್ಸವದ ಅಂಗವಾಗಿ ಅಂಗವಾಗಿ ಸಂಗೊಳ್ಳಿ ರಾಯಣ್ಣನ ಅಂತದ್ದು ಒಂದು ಭಕ್ತಿ ಪ್ರದಾಯಕವಾದಂತ ಒಂದು ಗೀತೆಯನ್ನ ಹೌದು ಅಕ್ಷತ ಮುತ್ತೂರ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ಒಳಗೆ ಬಿಡುಗಡೆ ಮಾಡಿವಿ. ಹೌದು ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೌದು 9 ಲಕ್ಷನ್ನ ತಲುಪದ. ಹೌದ್ರಿಪ್ಪ 9 ಲಕ್ಷ ವ್ಯೂಸ್ ಆಗ್ಯಾವ. ಹೌದು ಇನ್ನೂ ಕೂಡ ಯಾಕಪ್ಪ ಅಂತ ಕೇಳಿದ್ರ ಸಂಗೊಳ್ಳಿ ರಾಯಣ್ಣನ ಮೇಲಿನ ಈಗ ಜನವರಿ 26ಕ್ಕೂ ಕೂಡ ಇನ್ನೊಂದು ಹೊಸ ಹಾಡು ಬಿಡುಗಡೆ ಆಗ್ತದ. ಆ ಗೀತೆ ಮೇಲೆ ಎಷ್ಟು ಮಾಯ ಮಮಕಾರದಿಂದ ಆ ಗೀತೆಯನ್ನ ಓಡಾಕ ನೀವೆಲ್ಲ ಏನು ಕಾರಣದಿರಲ್ಲ. ಇನ್ನು ಮುಂದೆ ಬರುವಂತ ಗೀತೆಗೂ ಇಷ್ಟೇ ಪ್ರೋತ್ಸಾಹ ಕೊಡ್ರಿ ಅಂತ ಒಂದು ಕೈ ಮುಗಿದ ನಿಮ್ಗೊಂದು ವಿನಂತಿ ಅದ. ಇನ್ನೊಂದು ಮಾತು ಬಸವಣ್ಣ, ಅದೇ ಅಕ್ಷತ ಮುತ್ತೂರ ಯೂಟ್ಯೂಬ್ ಚಾನೆಲ್ ಒಳಗ ಈಗ ಒಂದು 4 ದಿನದ ಹಿಂದ ಎಡವಿದ ಕಲ್ಲ ಉಡಿಯಾಗ ಕಟ್ಟುಕೊಂಡ್ರ ಉಡಿ ಹ್ಯಾಂಗ ತಡದಿತ್ತೋ ಎಡವಿದ ಕಲ್ಲ ಉಡಿಯಾಗ ಕಟ್ಟುಕೊಂಡ್ರ ಉಡಿ ಹ್ಯಾಂಗ ತಡದಿತ್ತೋ ಗಳಸಿದ್ದೆಲ್ಲ ಮನಿಯಾಗಿಟ್ಟರ ಮನಿ ಹ್ಯಾಂಗ ಹಿಡದಿತ್ತೋ ಗಳಸಿದ್ದೆಲ್ಲ ಮನಿಯಾಗಿಟ್ಟರ ಮನಿ ಹ್ಯಾಂಗ ಹಿಡದಿತ್ತೋ ಎಡವಿದ ಕಲ್ಲ ಉಡಿಯಾಗ ಕಟ್ಟಕೊಂಡ್ರ ಉಡಿ ಹ್ಯಾಂಗ ತಡದಿತ್ತೋ ಗಳಸಿದ್ದೆಲ್ಲ ಮನಿಯಾಗಿಟ್ಟರ ಮನಿ ಹೆಂಗ ಹಿಡದಿತ್ತೋ ಗಳಸಿದೆಲ್ಲ ಮನಿಯಾಗಿಟ್ಟರ ಮನಿ ಹೆಂಗ ಹಿಡದಿತ್ತೋ ಕುಡುಕಾರ ಕೈಯಾಗ ಕಾರ್ಬಾರ ಕೊಡಬ್ಯಾಡ್ರಿ ಮನಿ ಮಾರ ಮುರದಿತ್ತೋ ಹೆಂಡತಿ ಮಾತಿಗೆ ಕಿವಿಯ ಕೊಡಬ್ಯಾಡ್ರಿ ಸಂಸಾರ ಒಡದಿತ್ತೋ ಬಸವಣ್ಣ ಮಾತ ಹಾಡಾಗ ಒಟ್ಟ ತಪ್ಪ ಹಾಡ್ಲಾಕ್ ಹೋಗ್ಬೇಡ್ರಿ. ಯಾಕೋ ನೀವು ವಿಡಿಯೋ ಮಾಡಿಬಿಟ್ಟಾರಿ ನಾನು ನೋಡೀನ್ರಿ. ಅದಕ್ಕ ಇಲ್ಲಿ ತಪ್ಪ ಹಾಡ್ಲಾಕತ್ತೀರಿ ನೀವು. ನಿನ್ನ ಮುಂದೆ ಮಾತಾಡೋದದ ಬಸವಣ್ಣ ಹೇಳ್ರಲ್ಲ. ಇಲ್ಲಿ ತಪ್ಪು ಮಾತಾಡಿನಿ. ಹೌದು ತಪ್ಪ ಹಾಡ್ರಿ. ಇಲ್ಲಿ ಏನತ್ತ ಕುಡುಕರ ಕೈಯಾಗ ಕಾರ್ಬಾರ ಕುಡಿಬ್ಯಾಡ್ರಿ ಮನಿಮಾರ ಒಡದಿತ್ತು ಓದ್ತಿದ್ರಿ. ಹೌದು. ಹೆಂಡರ ಕೈಯಾಗ ಹೆಂಡತಿ ಮಾತಿಗೆ ಕಿವಿಯ ಕೊಡಬ್ಯಾಡ್ರಿ ಸಂಸಾರ ಒಡದಿತ್ತು. ಯಾರ ಮನಿಯರ ಮಸೋತಿ ಮಾಡಿ ಹೋದ್ರಿ ನೀವು. ದಡ್ಡರ ಕೈಯಾಗ ಹಿರಿತನ ಕೊಟ್ಟರ ಸುದ್ದಿ ಹೆಂಗ ಆದಿತ್ತು. ನಾ ಎಡ್ಡ ಕೇಳಿ ನಿಮ್ಮನ್ನ ಮುಂದಿನ ಕೇಳಿಲ್ರಿ. ಅಂದ್ರ ಕುಡುಕರ ಕೈಯಾಗ ಕಾರ್ಬಾರ ಕೊಡಬೇಡ್ರಿ ಮನಿಮಾರ ಮುರಿದಿತ್ತು. ಕುಡುಕರ ಕೈಯಾಗ ಕಾರ್ಬಾರ ಕೊಟ್ರ ಮನಗಂಡ ಉಸ್ತುವರಿ ಎಲ್ಲ ನಿತ್ ಮಾಡ್ತಾರ ಅವರು. ಮತ್ತೆ ಹ್ಯಾಂತಿ ಮಾತು ಕೇಳಿದ್ರ ಬಂಗಾರ ಸಿಗ್ತದ ಬೆಳ್ಳಿ ಸಿಗ್ತದ ಏಟು ಯಾನೋ ಮುದುಕನ ಮಾಯ ಯಾನ್ ಸಿಗ್ತದ. ಓ ಇವನು ಹಾದಿ ಬಸವಣ್ಣ. ಹೌದು ನೀ ಹೂ ಅನ್ನಕ ಹುಟ್ಟಿದ ನಮ್ಮ ಮಗನ. ಅಂದ್ರೆ ಹೆಂಡತಿ ಮಾತು ಕೇಳಿದ್ರ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಸಿಗ್ತದ. ಹೌದಿಪ್ಪ. ಎಷ್ಟು ಸಿಕ್ಕದ ನಿನಗ? ನನಗ 10 ಲಕ್ಷ ರೂಪಾಯಿ ಸಿಕ್ಕದ. 2 ತೊಲಿ ಬಂಗಾರ ಹಾಕ್ಯಾರ, 3 ತೊಲಿ ಬೆಳ್ಳಿ ಹಾಕ್ಯಾರ. ಈ ಕಡಿ ಅವ್ರದಾರಿ ಕರೆ ಜಂಗ್ ಹತ್ತದ. ಜಂಗ್ ಹಾಕತ್ರಿ. ಈಗ ಅರಳಿ ಕಟ್ಟಿ ಪೂಜಾರಿ ಹಾಕಿ ಜಂಗ್ ಹತ್ತಿ ಬಿಡ್ರಿ ಅದು. ನೋಡ್ ಬಸಣ್ಣ, ಏನಿಪ್ಪ ನೀವು ಹೆಂಡತಿ ಮಾತು ಕೇಳಿ ಸಲುವಾಗಿ 10 ಲಕ್ಷ ರೂಪಾಯಿ ಸಿಕ್ಕಾವತ್ತ. ಒಂದ್ ಗಾಡಿ ಕೊಂಡು ಕೊಟ್ಟಾರಿ. ಯಾರು? ನಮ್ಮ ಅತ್ತಿ ಮಾವ. ನಿಮ್ಮ ಅತ್ತಿ ಮಾವ ನಿನಗೂ ಕೊಟ್ಟಾರ. ಹೌದು. ನಿನ್ ಹೆಂಡತಿ ಮಾತು ಕೇಳಿ ಸಲುವಾಗಿ ಇಟ್ಟೆಲ್ಲ ಸಿಕ್ಕದ. ಹೌದು ಬಸವಣ್ಣ. ಏನಿವಾ ಮೊನ್ನೆ ನಿನ್ ಹೆಂಡತಿಗೆ ಆರಾಮ ಇದ್ದಿದ್ದಿಲ್ಲ. ಹೌದಪ್ಪ. ನಿನ್ ಹೆಂಡತಿಗೆ ಆರಾಮ ಇದ್ದಿದ್ದಿಲ್ಲ. ಇವಾಗ ಬಾಗಲಕೋಟ KL ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡಿದ್ದಿ. ಹೌದಪ್ಪ. 1 ದಿನ ನೋಡಿದ ಆರಾಮ ಆಗ್ಲಿಲ್ಲ, 2 ದಿನ ನೋಡಿದ ಆರಾಮ ಆಗ್ಲಿಲ್ಲ. ಡಾಕ್ಟರ್ ಬಂದ ನಿನಗೇನ್ ಹೇಳಿದ್ರು? ಬಾಳ ಬಿಲ್ 10 ಲಕ್ಷ ರೂಪಾಯಿ ಬಿಲ್ ಹಾಕದ ಯಪ್ಪ. ಆಪರೇಷನ್ ಮಾಡ್ಬೇಕಂದ್ರ ಅವರು. ಆಪರೇಷನ್ ಮಾಡ್ಬೇಕಂತ ಹೇಳಿ ಡಾಕ್ಟರ್ ಹೇಳಿದ್ರು. ಹೌದು. ಆಪರೇಷನ್ ಮಾಡಿಸಿದಿ. ಹೌದು. ಎಷ್ಟು ಖರ್ಚಾಯ್ತು? 15 ಲಕ್ಷ ರೂಪಾಯಿ ಬತ್ ಮುದಿಕೆ ಅದ. 15 ಲಕ್ಷ ಆಯ್ತಿಲ್ಲ. ಆ ಕೊಟ್ಟದಲ್ಲ ಆಕಿ ಹಣ ಚಂದನ ಮಾಡಿ. ಹಂಗ ನಿಮ್ಮ ಅತ್ತಿ ಮಾವ ಕೊಟ್ಟಿದ ಕಡಿತನ ಬರಂಗಿಲ್ಲ. ಆ ಭಗವಂತ ಕೊಟ್ಟಿದ ಮಾತ್ರ ಕಡಿತನ ಬರ್ತದ. ಆ ಭಗವಂತನ ಮೇಲೆ ಮೊದಲು ಭಕ್ತಿ ಇಡಬೇಕಾಗದ. ಅದಕ್ಕ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಡವಿದ ಕಲ್ಲ ಉಡಿಯಾಗ ಕಟ್ಟುಕೊಂಡ್ರನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಗೀತೆಯನ್ನ ಅಕ್ಷತ ಮುತ್ತೂರ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಒಳಗೆ ಈಗಾಗಲೇ ಬಿಟ್ಟು 4 ದಿನ ಆಗ್ಯದ. ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ 1 ಲಕ್ಷ ವ್ಯೂಸ್ ಆಗ್ಯಾವ. ಇನ್ನೂ ಆದ್ರೂ ಕೂಡ ಇನ್ನ ಯಾರು ನೋಡಿಲ್ಲಲ್ಲ ಆ ಯೂಟ್ಯೂಬ್ ಚಾನಲ್ ಒಳಗೆ ಹೋಗಿ
ಆ ಭಕ್ತಿ ಪ್ರದಾಯವಾದಂತ ಗೀತೆಯನ್ನ ಕೇಳೇನು ಅಂತ ಮಾತಿಟ್ಟುಕೊಂಡು ಇಟ್ಟುಕೊಂಡು ಯಾಕಪ್ಪ ಅಂತ ಕೇಳಿದ್ರ ಹೌದು. ಹಾಡು ನಾವು ಯೂಟ್ಯೂಬ್ದಾಗ ಬಿಟ್ಟಿವಂದ್ರ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಸಂಸಾರ ನಿಮ್ಮ ಪೂರ್ತಿ ಕುಟುಂಬ ಕೂತ್ ಕೇಳುವಂಗಿರ್ಬೇಕು. ಹೌದಿಪ್ಪ. ಅಂತ ಗೀತೆಯನ್ನದ ಕೇಳ್ರೇನು ಅಂತ ಮಾತಿಟ್ಟುಕೊಂಡು ಇಟ್ಟುಕೊಂಡು ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕ್ಯಾಲಿಯನ್ನ ಮುಗಿಸಿ ನಮ್ಮ ಸರಜೋಡಿ ಸಕಲವಿದ್ರ ಪಾಳೆ ಹೊಕ್ಕದ ಓಕೆರಿ ಓಕೆ ಹೆಂಗ ಕೇವ್ ಹೆಂಗಿಪ್ಪ. ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಡೆದಂಗೋ ಹುಡುಗ ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಡೆದಂಗೋ ಹುಡುಗ ಸಂಗೊಳ್ಳಿ ರಾಯಣ್ಣ ಸಿಡಿದಾಟ ನಿಂತ ಕಿತ್ತೂರ ನಾಡಾಗ ಆಲಮತದಾಗ ಹುಲಿಯಾಗಿ ಹುಟ್ಟಿದ ಸಂಗೊಳ್ಳಿ ಊರಾಗ ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಡೆದಂಗೋ ಹುಡುಗ ಸಂಗೊಳ್ಳಿ ಹುಡುಗ ರಾಯಣ್ಣ ಹೊಡೆದಂಗೋ ಹುಡುಗ. ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬನ್ನಿಸಿರಿ ಇರುಳ ಹಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂಗಳೇ ಆಲಿಸಿರಿ ಬಾಳೋ ಹೊತ್ತು ಹೋರಾಟ ಮರೆಯದಿರಿ ಬಾಳೊಂದು ಹೋರಾಟ ಮರೆಯದಿರಿ ಮರೆಯದಿರಿ ಹೋರಾಟ ಮರೆಯದಿರಿ ಮರೆಯದಿರಿ ಈ ರೊಕ್ಕ ಕೊಟ್ಟರು ಸರಿ